ಬಹುದಿನಗಳಿಂದ ಲಕ್ಷಾಂತರ ಜನರು ನಿರೀಕ್ಷೆಯಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆವಿನ್ಯೂ ಸೈಟ್ಸ್ ಅಥವಾ ಕಟ್ಟಡಗಳಿಗೆ ಕರ್ನಾಟಕ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿ ಇ ಸ್ವತ್ತು 2.0 ಒಂದು ಆನ್ಲೈನ್ ಪೋರ್ಟಲ್ ನ ನಿನ್ನೆ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆವಿನ್ಯೂ ಸೈಟ್ಸ್ ಗಳು ಅಥವಾ ಅನ್ಆಥರೈಸ್ಡ್ ಲೇಔಟ್ಸ್ ಗಳಿಗೆ ಈ ಖಾತಾ ಕೊಡೋದು ಈ ಈ ಸ್ವತ್ತು 2.0 ನ ಮೇನ್ ಉದ್ದೇಶ ಆಗಿರುತ್ತೆ. ಈ ಸ್ವತ್ತು 2.0 ಇದೆಯಲ್ಲ, ಇದೊಂದು ಪೋರ್ಟಲ್. ಈ ಪೋರ್ಟಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ರೂರಲ್ ಪ್ರಾಪರ್ಟಿ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ಸ್ವತ್ತು 2.0 ನ ಈಗ ಯೂಸ್ ಮಾಡ್ಲಾಗ್ತಾ ಇದೆ. ಈ ಸ್ವತ್ತು 2.0 ನಲ್ಲಿ ಯಾವುದೇ ಪ್ರಾಪರ್ಟಿ ರೆವಿನ್ಯೂ ಸೈಟ್ಸ್ ಗಳಿಗೆ ಒಂದು ಖಾತಾ ಅಂತ ಕ್ರಿಯೇಟ್ ಮಾಡ್ತಾರೆ. ಅದೇ ಈ ಖಾತಾ. ಈ ಖಾತಾ ಅಂದ್ರೆ ಒಂದು ಡಿಜಿಟಲ್ ಡಾಕ್ಯುಮೆಂಟ್. ಯಾವುದೇ ಪ್ರಾಪರ್ಟಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಕೊಡುವಂತ ಒಂದು ಡಿಜಿಟಲ್ ಡಾಕ್ಯುಮೆಂಟ್. ಆಲ್ರೆಡಿ ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಸರ್ಕಾರದಿಂದ ಈ ಖಾತಾನ ಕೊಡಲಾಗಿದೆ. ಬಟ್ ಗ್ರಾಮೀಣ ಭಾಗಗಳಲ್ಲಿ ಈ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬರುವಂತ ಲೇಔಟ್ಸ್ ಗಳಿಗಾಗ್ಲಿ, ಈ DC ಕನ್ವರ್ಷನ್ ಲೇಔಟ್ಸ್, ರೆವಿನ್ಯೂ ಸೈಟ್ಸ್ ಗಳಿಗೆ ಯಾವುದೇ ಈ ಖಾತಾನ ಪ್ರೊವೈಡ್ ಮಾಡಿರ್ಲಿಲ್ಲ. ಮುಂಚೆ ಮಾಡಲಾಗಿತ್ತು, ಅದನ್ನ ಸ್ಟಾಪ್ ಮಾಡಿದ್ರು. ಈಗ ನಿನ್ನೆ ಇದಕ್ಕೆ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಈ ಸ್ವತ್ತು 2.0 ನ ಲಾಂಚ್ ಮಾಡಿರ್ತಾರೆ. ಯಾರಾದ್ರೂ ನೀವು ಗ್ರಾಮೀಣ ಭಾಗಗಳಲ್ಲಿ ಸೈಟ್ ಗಳನ್ನ ತಗೊಂಡು ನಿಮ್ಮ ಬಿ ಖಾತಾ ಸೈಟ್ಸ್ ಗಳು ಅಂದ್ರೆ ರೆವಿನ್ಯೂ ಸೈಟ್ಸ್ ಗಳನ್ನ ತಗೊಂಡು ಈ ಖಾತಾ ಇಲ್ದೇನೆ ಯಾರು ವೇಟ್ ಮಾಡೋ ಅಂತವ್ರು ಇದ್ರೆ ನೀವು ಸೈಟ್ ತಗೊಂಡಿರುತ್ತ ನಿಯರೆಸ್ಟ್ ಗ್ರಾಮ ಪಂಚಾಯತಿಗಳನ್ನ ವಿಸಿಟ್ ಮಾಡಿ ನಿಮ್ಮ ಸೈಟ್ಸ್ ಗಳಿಗೆ ಈ ಖಾತಾನ ನೀವು ಪಡ್ಕೋಬಹುದು. ಈ ಖಾತಾ ನೀವು ಅಪ್ಲೈ ಮಾಡಿದ ವಿತಿನ್ 4 days ಅಲ್ಲಿ ಗ್ರೇಡ್ 1 ಆಫೀಸರ್ಸ್ ಗಳು ಇರ್ತಾರೆ ಪಂಚಾಯತಿಲಿ, ಅಂದ್ರೆ PDO ಅಥವಾ ಸೆಕ್ರೆಟರಿಗಳು ಆ ಸೈಟ್ ನ ವಿಸಿಟ್ ಮಾಡ್ಬಿಟ್ಟು ಅದಕ್ಕೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಗಳು ನಿಮ್ ಕಡೆಯಿಂದ ತಗೊಂತಾರೆ. ಫಾರ್ ಎಕ್ಸಾಂಪಲ್ EC ಕೇಳ್ತಾರೆ, ಮತ್ತೆ ಋಣಭಾರ ಏನಾದ್ರು ಅಂದ್ರೆ EC ಅಂದ್ರೆ ಅದೇ ಋಣಭಾರ ಏನಾದ್ರು ಇದೆಯಾ ಸೈಟ್ ಮೇಲೆ, ಮತ್ತೆ ಪಹಣಿಗಳನ್ನ ಕೇಳ್ತಾರೆ, ಸೇಲ್ ಡೀಡು, ಮದರ್ ಡೀಡು, ಎಲ್ಲ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರಲ್ಲ ಆ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಪ್ರೊವೈಡ್ ಮಾಡಿದ್ದಾದಲ್ಲಿ ನಿಮಗೆ ವಿತಿನ್ 15 days ಒಳಗಡೆ ಈ ಖಾತಾ ಸಿಗುತ್ತೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಈ ಖಾತಾನು ಡಿಜಿಟಲ್ ಡಾಕ್ಯುಮೆಂಟ್. ಹೇಗೆ ನೀವು ಫಾರ್ಮ್ 11A 11B ನ ನೋಡಿರ್ತೀರಲ್ಲ, ಫಾರ್ಮ್ 11A ಮೇನ್ಲಿ ಫಾರ್ ಎ ಖಾತಾಗಳಿಗೆ ಕೊಡ್ತಾರೆ. ಈಗ ನೀವೇನಾದ್ರೂ ಈ ಖಾತಾ ತಗೋತೀರ ಅಂದ್ರೆ 11B ಫಾರ್ಮ್. ಈ ಖಾತಾ ಡಿಜಿಟಲ್ ಪ್ರಾಪರ್ಟಿ ಡಾಕ್ಯುಮೆಂಟ್. ನೀವು ಯಾವ್ದಾದ್ರು ಬಿ ಖಾತಾ ಸೈಟ್ಸ್ ಗಳು ರೆವೆನ್ಯೂ ಸೈಟ್ಸ್ ಗಳನ್ನ ತಗೊಂಡು ನಿಮ್ಮ ಹತ್ರ ಈ ಖಾತಾ ಇಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಕರ್ನಾಟಕ ಗೌರ್ಮೆಂಟ್ ಇಂದ ಅಫಿಷಿಯಲ್ ಆಗಿ ಈ ಸ್ವತ್ತು 2.0 ಲಾಂಚ್ ಆಗಿದೆ. ನೀವು ನಿಯರ್ ಬೈ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ, ನಿಮ್ಮ ಸೈಟ್ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಲ್ಲ ಅಲ್ಲಿ ವಿಸಿಟ್ ಮಾಡಿ ಅವ್ರು ಕೇಳುವಂತ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ, ಈ ಖಾತಾನ ಪಡ್ಕೊಳ್ಳಿ. ಇಲ್ಲಿ ಯಾವುದೇ ಮೀಡಿಯೇಟರ್ ಗಳಾಗ್ಲಿ ಇನ್ನೊಬ್ಬರನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋದು ಬೇಡ. ಡೈರೆಕ್ಟ್ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಅಲ್ಲಿ PDO ಅಥವಾ ಸೆಕ್ರೆಟರಿ ಯಾರು ಇರ್ತಾರೆ ಆಫೀಸರ್ಗಳು, ಅವ್ರನ್ನ ಭೇಟಿಯಾಗಿ ಅವ್ರು ಕೇಳುವಂತ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ, ಈ ಖಾತಾ ಪಡ್ಕೊಳ್ಳಿ. ನಿಮಗೇನಾದ್ರೂ ಈ ಎ ಖಾತಾ ಬಿ ಖಾತಾ ಸೈಟ್ಸ್ ಗಳ ಬಗ್ಗೆ ಅಥವಾ ಎ ಖಾತಾ ಅಂದ್ರೆ ಏನು ಬಿ ಖಾತಾ ಅಂದ್ರೆ ಏನು ಏನಾದ್ರು ಡೌಟ್ ಇತ್ತು ಅಂದ್ರೆ ನನ್ನ ಹಿಂದಿನ ಈ ವಿಡಿಯೋದಲ್ಲಿ ಎ ಖಾತಾ ಮತ್ತೆ ಬಿ ಖಾತಾ ಸೈಟ್ಸ್ ಗಳ ಬಗ್ಗೆ ಸಣ್ಣದಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈ ವಿಡಿಯೋ ಕೂಡ ನೀವು ನೋಡಬಹುದು. ಇವತ್ತಿನ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಧನ್ಯವಾದಗಳು.